ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಬಹುದೊಡ್ಡ ಅದೇ ರೀತಿ ಬಹು ನಿರೀಕ್ಷಿತ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಯೋಜನೆ ಅಂದರೆ ಅದು LED ಬೀದಿ ದೀಪಗಳ ಯೋಜನೆ. ಈ ಬೀದಿ ದೀಪಗಳ LED ಬೀದಿ ದೀಪಗಳ ಯೋಜನೆ ಅನುಷ್ಠಾನಗೊಳ್ಳಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಅಂದರೆ ಈ ಯೋಜನೆ ರೂಪಿಸಿ 3 ವರ್ಷ ಕಳೆದರೂ ಕೂಡ ಇದುವರೆಗೂ ಈ LED ಬೀದಿ ದೀಪಗಳ ಯೋಜನೆ ಅನುಷ್ಠಾನಗೊಳ್ಳದೇ ಇರುವುದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ನಾನೀಗ ಸ್ಟೇಷನ್ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ರೀತಿ ಬೀದಿ ದೀಪಗಳು ಏನಿದ್ದಾವೆ ಬಹುತೇಕ ಅವಳಿ ನಗರದಾದ್ಯಂತ, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿ 3 ವರ್ಷ ಗತಿಸಿವೆ. ಆದರೆ ಈ ಯೋಜನೆ ಇದುವರೆಗೂ ಕೂಡ ಅನುಷ್ಠಾನಗೊಳ್ಳದೇ ಇರೋದು ಸಾಕಷ್ಟು ಸಾರ್ವಜನಿಕರಲ್ಲಿ ಅನುಮಾನ ಭಾವನೆ ಮೂಡಿದೆ ಅಂತಲೇ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಬರೋಬ್ಬರಿ 93 ಕೋಟಿಗೂ ಅಧಿಕ ಒಂದು ವೆಚ್ಚದಲ್ಲಿ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈಗಾಗಲೇ ಈ ಯೋಜನೆಯನ್ನು ರೂಪಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದಲೂ ಕೂಡ ಅಂದರೆ ನಗರಾಭಿವೃದ್ಧಿ ಇಲಾಖೆ, ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯಿಂದಲೂ ಕೂಡ ಒಂದು ಅನುಮೋದನೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ಗುತ್ತಿಗೆದಾರರಿಗೆ ಈ LED ಬೀದಿ ದೀಪಗಳ ಅಳವಡಿಕೆ ಮಾಡುವಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಗೋಜಿಗೆ ಹೋಗ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪ ಸಾಕಷ್ಟು ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೇಳಿ ಬರ್ತಾ ಇದೆ. ಯಾಕೆ 3 ವರ್ಷ ಕಳೆದರೂ ಕೂಡ ಇದುವರೆಗೂ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡಲಿಕ್ಕೆ ಹಿಂದೇಟು ಹಾಕ್ತಾ ಇದೆ ಅಂತಕ್ಕಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗಿರುವಂಥ ಬಹುತೇಕ ಒಂದು ಬಡಾವಣೆಗಳಿರ್ಬೋದು, ನಗರದಾದ್ಯಂತ ಸಾಕಷ್ಟು ಒಂದು ಏರಿಯಾಗಳಲ್ಲಿ LED ಬೀದಿ ದೀಪಗಳು ಅಳವಡಿಕೆ ಆಗಬೇಕಾಗಿತ್ತು. ಆದರೆ ಈಗಿರುವಂಥ ಬೀದಿ ದೀಪಗಳು ಇದ್ದೂ ಇಲ್ಲದಂಥ ಪರಿಸ್ಥಿತಿ, ಒಂದು ಕತ್ತಲೆ ಆವರಿಸಿರ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಈ ಅವಳಿ ನಗರದಾದ್ಯಂತ ಆಗಿರ್ತಕ್ಕಂಥದ್ದು. ಒಂದು ಕಡೆ ಈ ಯೋಜನೆಯನ್ನು ರೂಪಿಸಿ 3 ವರ್ಷ ಕಳೆದರೂ ಕೂಡ 93 ಕೋಟಿ ವೆಚ್ಚದಲ್ಲಿ ಈ ಒಂದು ಯೋಜನೆ ರೂಪಿಸಿಯೂ ಕೂಡ ಇನ್ನೂ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡುವಂಥ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮುಂದಾಗದೇ ಇರೋದು ಸಾಕಷ್ಟು ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಆದಷ್ಟು ಶೀಘ್ರ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡುವಂಥ ನಿಟ್ಟಿನಲ್ಲಿ ಅವಳಿ ನಗರದಾದ್ಯಂತ ಅಂದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನು ಬೆಳಗಿಸುವಂಥ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮುಂದಾಗಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಸೆಯಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಮೋಟ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಬಹುದೊಡ್ಡ ಅದೇ ರೀತಿ ಬಹು ನಿರೀಕ್ಷಿತ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಯೋಜನೆ ಅಂದರೆ ಅದು LED ಬೀದಿ ದೀಪಗಳ ಯೋಜನೆ. ಈ ಬೀದಿ ದೀಪಗಳ LED ಬೀದಿ ದೀಪಗಳ ಯೋಜನೆ ಅನುಷ್ಠಾನಗೊಳ್ಳಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಅಂದರೆ ಈ ಯೋಜನೆ ರೂಪಿಸಿ 3 ವರ್ಷ ಕಳೆದರೂ ಕೂಡ ಇದುವರೆಗೂ ಈ LED ಬೀದಿ ದೀಪಗಳ ಯೋಜನೆ ಅನುಷ್ಠಾನಗೊಳ್ಳದೇ ಇರೋದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ನಾನೀಗ ಸ್ಟೇಷನ್ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ರೀತಿ ಬೀದಿ ದೀಪಗಳು ಏನಿದ್ದಾವೆ ಬಹುತೇಕ ಅವಳಿ ನಗರದಾದ್ಯಂತ, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿ 3 ವರ್ಷ ಗತಿಸಿವೆ. ಆದರೆ ಈ ಯೋಜನೆ ಇದುವರೆಗೂ ಕೂಡ ಅನುಷ್ಠಾನಗೊಳ್ಳದೇ ಇರೋದು ಸಾಕಷ್ಟು ಸಾರ್ವಜನಿಕರಲ್ಲಿ ಅನುಮಾನ ಭಾವನೆ ಮೂಡಿದೆ ಅಂತಲೇ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಬರೋಬ್ಬರಿ 93 ಕೋಟಿಗೂ ಅಧಿಕ ಒಂದು ವೆಚ್ಚದಲ್ಲಿ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈಗಾಗಲೇ ಈ ಯೋಜನೆಯನ್ನು ರೂಪಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದಲೂ ಕೂಡ ಅಂದರೆ ನಗರಾಭಿವೃದ್ಧಿ ಇಲಾಖೆ, ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯಿಂದಲೂ ಕೂಡ ಒಂದು ಅನುಮೋದನೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ಗುತ್ತಿಗೆದಾರರಿಗೆ ಈ LED ಬೀದಿ ದೀಪಗಳ ಅಳವಡಿಕೆ ಮಾಡುವಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಗೋಜಿಗೆ ಹೋಗ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪ ಸಾಕಷ್ಟು ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೇಳಿ ಬರ್ತಾ ಇದೆ. ಯಾಕೆ 3 ವರ್ಷ ಕಳೆದರೂ ಕೂಡ ಇದುವರೆಗೂ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡಲಿಕ್ಕೆ ಹಿಂದೇಟು ಹಾಕ್ತಾ ಇದೆ ಅಂತಕ್ಕಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗಿರುವಂಥ ಬಹುತೇಕ ಒಂದು ಬಡಾವಣೆಗಳಿರ್ಬೋದು, ನಗರದಾದ್ಯಂತ ಸಾಕಷ್ಟು ಒಂದು ಏರಿಯಾಗಳಲ್ಲಿ LED ಬೀದಿ ದೀಪಗಳು ಅಳವಡಿಕೆ ಆಗಬೇಕಾಗಿತ್ತು. ಆದರೆ ಈಗಿರುವಂಥ ಬೀದಿ ದೀಪಗಳು ಇದ್ದೂ ಇಲ್ಲದಂಥ ಪರಿಸ್ಥಿತಿ, ಒಂದು ಕತ್ತಲೆ ಆವರಿಸಿರ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಈ ಅವಳಿ ನಗರದಾದ್ಯಂತ ಆಗಿರ್ತಕ್ಕಂಥದ್ದು. ಒಂದು ಕಡೆ ಈ ಯೋಜನೆಯನ್ನು ರೂಪಿಸಿ 3 ವರ್ಷ ಕಳೆದರೂ ಕೂಡ 93 ಕೋಟಿ ವೆಚ್ಚದಲ್ಲಿ ಈ ಒಂದು ಯೋಜನೆ ರೂಪಿಸಿಯೂ ಕೂಡ ಇನ್ನೂ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡುವಂಥ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮುಂದಾಗದೇ ಇರೋದು ಸಾಕಷ್ಟು ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಆದಷ್ಟು ಶೀಘ್ರ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡುವಂಥ ನಿಟ್ಟಿನಲ್ಲಿ ಅವಳಿ ನಗರದಾದ್ಯಂತ ಅಂದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನು ಬೆಳಗಿಸುವಂಥ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮುಂದಾಗಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಸೆಯಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಮೋಟ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.
ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಬಹುದೊಡ್ಡ ಅದೇ ರೀತಿ ಬಹು ನಿರೀಕ್ಷಿತ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಯೋಜನೆ ಅಂದರೆ ಅದು LED ಬೀದಿ ದೀಪಗಳ ಯೋಜನೆ. ಈ ಬೀದಿ ದೀಪಗಳ LED ಬೀದಿ ದೀಪಗಳ ಯೋಜನೆ ಅನುಷ್ಠಾನಗೊಳ್ಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಅಂದರೆ ಈ ಯೋಜನೆ ರೂಪಿಸಿ 3 ವರ್ಷ ಕಳೆದರೂ ಕೂಡ ಇದುವರೆಗೂ ಈ LED ಬೀದಿ ದೀಪಗಳ ಯೋಜನೆ ಅನುಷ್ಠಾನಗೊಳ್ಳದೇ ಇರುವುದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ನಾನೀಗ ಸ್ಟೇಷನ್ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ರೀತಿ ಬೀದಿ ದೀಪಗಳು ಏನಿದ್ದಾವೆ ಬಹುತೇಕ ಅವಳಿ ನಗರದಾದ್ಯಂತ, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿ 3 ವರ್ಷ ಗತಿಸಿವೆ. ಆದರೆ ಈ ಯೋಜನೆ ಇದುವರೆಗೂ ಕೂಡ ಅನುಷ್ಠಾನಗೊಳ್ಳದೇ ಇರೋದು ಸಾಕಷ್ಟು ಸಾರ್ವಜನಿಕರಲ್ಲಿ ಅನುಮಾನ ಭಾವನೆ ಮೂಡಿದೆ ಅಂತಲೇ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಬರೋಬ್ಬರಿ 93 ಕೋಟಿಗೂ ಅಧಿಕ ಒಂದು ವೆಚ್ಚದಲ್ಲಿ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈಗಾಗಲೇ ಈ ಯೋಜನೆಯನ್ನು ರೂಪಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದನೂ ಕೂಡ ಅಂದರೆ ನಗರಾಭಿವೃದ್ಧಿ ಇಲಾಖೆ, ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯಿಂದನೂ ಕೂಡ ಒಂದು ಅನುಮೋದನೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ಗುತ್ತಿಗೆದಾರರಿಗೆ ಈ LED ಬೀದಿ ದೀಪಗಳ ಅಳವಡಿಕೆ ಮಾಡುವಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಗೋಜಿಗೆ ಹೋಗ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪ ಸಾಕಷ್ಟು ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೇಳಿ ಬರ್ತಾ ಇದೆ. ಯಾಕೆ 3 ವರ್ಷ ಕಳೆದರೂ ಕೂಡ ಇದುವರೆಗೂ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡಲಿಕ್ಕೆ ಹಿಂದೇಟು ಹಾಕ್ತಾ ಇದೆ ಅಂತಕ್ಕಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗಿರುವಂಥ ಬಹುತೇಕ ಒಂದು ಬಡಾವಣೆಗಳಿರ್ಬೋದು, ನಗರದಾದ್ಯಂತ ಸಾಕಷ್ಟು ಒಂದು ಏರಿಯಾಗಳಲ್ಲಿ LED ಬೀದಿ ದೀಪಗಳು ಅಳವಡಿಕೆ ಆಗಬೇಕಾಗಿತ್ತು. ಆದರೆ ಈಗಿರುವಂಥ ಬೀದಿ ದೀಪಗಳು ಇದ್ದೂ ಇಲ್ಲದಂಥ ಪರಿಸ್ಥಿತಿ, ಒಂದು ಕತ್ತಲೆ ಆವರಿಸಿರ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಈ ಅವಳಿ ನಗರದಾದ್ಯಂತ ಆಗಿರ್ತಕ್ಕಂಥದ್ದು. ಒಂದು ಕಡೆ ಈ ಯೋಜನೆಯನ್ನು ರೂಪಿಸಿ 3 ವರ್ಷ ಕಳೆದರೂ ಕೂಡ 93 ಕೋಟಿ ವೆಚ್ಚದಲ್ಲಿ ಈ ಒಂದು ಯೋಜನೆ ರೂಪಿಸಿಯೂ ಕೂಡ ಇನ್ನೂ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡುವಂಥ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮುಂದಾಗದೇ ಇರೋದು ಸಾಕಷ್ಟು ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಆದಷ್ಟು ಶೀಘ್ರ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡುವಂಥ ನಿಟ್ಟಿನಲ್ಲಿ ಅವಳಿ ನಗರದಾದ್ಯಂತ ಅಂದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನು ಬೆಳಗಿಸುವಂಥ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮುಂದಾಗಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಸೆಯಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಮೋಟ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಬಹುದೊಡ್ಡ ಅದೇ ರೀತಿ ಬಹು ನಿರೀಕ್ಷಿತ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಯೋಜನೆ ಅಂದರೆ ಅದು LED ಬೀದಿ ದೀಪಗಳ ಯೋಜನೆ. ಈ ಬೀದಿ ದೀಪಗಳ LED ಬೀದಿ ದೀಪಗಳ ಯೋಜನೆ ಅನುಷ್ಠಾನಗೊಳ್ಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಅಂದರೆ ಈ ಯೋಜನೆ ರೂಪಿಸಿ 3 ವರ್ಷ ಕಳೆದರೂ ಕೂಡ ಇದುವರೆಗೂ ಈ LED ಬೀದಿ ದೀಪಗಳ ಯೋಜನೆ ಅನುಷ್ಠಾನಗೊಳ್ಳದೇ ಇರೋದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ನಾನೀಗ ಸ್ಟೇಷನ್ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ರೀತಿ ಬೀದಿ ದೀಪಗಳು ಏನಿದ್ದಾವೆ ಬಹುತೇಕ ಅವಳಿ ನಗರದಾದ್ಯಂತ, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿ 3 ವರ್ಷ ಗತಿಸಿವೆ. ಆದರೆ ಈ ಯೋಜನೆ ಇದುವರೆಗೂ ಕೂಡ ಅನುಷ್ಠಾನಗೊಳ್ಳದೇ ಇರೋದು ಸಾಕಷ್ಟು ಸಾರ್ವಜನಿಕರಲ್ಲಿ ಅನುಮಾನ ಭಾವನೆ ಮೂಡಿದೆ ಅಂತಲೇ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಬರೋಬ್ಬರಿ 93 ಕೋಟಿಗೂ ಅಧಿಕ ಒಂದು ವೆಚ್ಚದಲ್ಲಿ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈಗಾಗಲೇ ಈ ಯೋಜನೆಯನ್ನು ರೂಪಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದನೂ ಕೂಡ ಅಂದರೆ ನಗರಾಭಿವೃದ್ಧಿ ಇಲಾಖೆ, ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯಿಂದನೂ ಕೂಡ ಒಂದು ಅನುಮೋದನೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ಗುತ್ತಿಗೆದಾರರಿಗೆ ಈ LED ಬೀದಿ ದೀಪಗಳ ಅಳವಡಿಕೆ ಮಾಡುವಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಗೋಜಿಗೆ ಹೋಗ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪ ಸಾಕಷ್ಟು ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೇಳಿ ಬರ್ತಾ ಇದೆ. ಯಾಕೆ 3 ವರ್ಷ ಕಳೆದರೂ ಕೂಡ ಇದುವರೆಗೂ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡಲಿಕ್ಕೆ ಹಿಂದೇಟು ಹಾಕ್ತಾ ಇದೆ ಅಂತಕ್ಕಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗಿರುವಂಥ ಬಹುತೇಕ ಒಂದು ಬಡಾವಣೆಗಳಿರ್ಬೋದು, ನಗರದಾದ್ಯಂತ ಸಾಕಷ್ಟು ಒಂದು ಏರಿಯಾಗಳಲ್ಲಿ LED ಬೀದಿ ದೀಪಗಳು ಅಳವಡಿಕೆ ಆಗಬೇಕಾಗಿತ್ತು. ಆದರೆ ಈಗಿರುವಂಥ ಬೀದಿ ದೀಪಗಳು ಇದ್ದೂ ಇಲ್ಲದಂಥ ಪರಿಸ್ಥಿತಿ, ಒಂದು ಕತ್ತಲೆ ಆವರಿಸಿರ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಈ ಅವಳಿ ನಗರದಾದ್ಯಂತ ಆಗಿರ್ತಕ್ಕಂಥದ್ದು. ಒಂದು ಕಡೆ ಈ ಯೋಜನೆಯನ್ನು ರೂಪಿಸಿ 3 ವರ್ಷ ಕಳೆದರೂ ಕೂಡ 93 ಕೋಟಿ ವೆಚ್ಚದಲ್ಲಿ ಈ ಒಂದು ಯೋಜನೆ ರೂಪಿಸಿಯೂ ಕೂಡ ಇನ್ನೂ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡುವಂಥ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮುಂದಾಗದೇ ಇರೋದು ಸಾಕಷ್ಟು ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಆದಷ್ಟು ಶೀಘ್ರ ಈ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡುವಂಥ ನಿಟ್ಟಿನಲ್ಲಿ ಅವಳಿ ನಗರದಾದ್ಯಂತ ಅಂದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನು ಬೆಳಗಿಸುವಂಥ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮುಂದಾಗಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಸೆಯಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಮೋಟ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.